ಬಿಲ್ ಇದರಲ್ಲೇ ಇದೆ ಮೇಡಮ್. ಸೇಮ್ ನಂಬರ್. ಹಾಂ, ಸೇಮ್ ನಂಬರ್. ಸಪೋರ್ಟರ್ ಪಿಕಪ್ ಇದೇನಾ? ಯಶವಂತಪುರ ಇದೇನಾ? ವೆಲ್ಕಮ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೋರ್ಟರ್ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಟೈಮ್ ಎಷ್ಟಾಗಿದೆ ಅಂತ ಅಂದರೆ 11:15 ಆಗಿದೆ. 11:15ಗೆ ನಾನು ಆಲ್ರೆಡಿ ಇವಾಗ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ಆಲ್ರೆಡಿ ಒಂದು ಆರ್ಡರ್ ಕೂಡ ಬಂದಿದೆ ನನಗೆ. ಅಂದರೆ 1.7 ಕಿಲೋಮೀಟರ್ಸು ಪಿಕಪ್ ಇದೆ. ಆಲ್ರೆಡಿ ಪಿಕಪಿಗೆ ಹೋಗ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಇವತ್ತು. ಯಾಕೋ ಈ ರೋಡಲ್ಲಿ ಅಂದರೆ ಗಾಡಿಗಳೆಲ್ಲ ಯಾಕೋ ತುಂಬ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಟ್ರಾಫಿಕ್ ತುಂಬ ಇದೆ. ಬನ್ನಿ ಹೋಗೋಣ. ಹೋಗಿ ಪಿಕಪ್ ಮಾಡಿ ಆಮೇಲೆ ಅರ್ನಿಂಗ್ಸ್ ಎಲ್ಲ ಎಷ್ಟಾಗುತ್ತೆ ಏನು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಅಂದರೆ ಮಧ್ಯಾಹ್ನ ಏನಾದ್ರು ನಾವು ಪೋರ್ಟರ್ ಮಾಡ್ತೀವಿ ಅಂತ ಅಂದರೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ವೀಡಿಯೋಗೆ ಏನಾದ್ರು ಹೊಸಬ್ರು ಬಂದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಪೋರ್ಟರಲ್ಲಿ ಮೊದಲನೇ ಲೊಕೇಶನ್ ಹತ್ರ ಬಂದೆ. ಕಾಲ್ ಮಾಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ನೋಡಿ ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್ನು. ಕಾಲ್ ಮಾಡೋಣ. ಅಮೌಂಟ್ ಅಲ್ಲೇ ಪೇ ಮಾಡ್ತಾ? ನಾ ಮಾಡ್ತೀನಿ. ನೀವೇ ಮಾಡ್ತೀರಾ? 78 ಇದೆ. ಹೌದು, 78 ಇದೆ. ಗೈಸ್ ನೋಡಿ, ಆರ್ಡರ್ನು ಕೂಡ ಪಿಕಪ್ ಮಾಡ್ಕೊಂಡೆ. ಅಂದರೆ ಕಸ್ಟಮರು ಅಮೌಂಟ್ ಇಲ್ಲೇ ಪೇಮೆಂಟ್ ಕೂಡ ಮಾಡಿದ್ರು. 72 ರೂಪೀಸ್ ಬಂದಿದೆ ನಂಗೆ ಆಲ್ರೆಡಿ ಆರ್ಡರ್ಗೆ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡಬೇಕಷ್ಟೇ. 5.6 ಕಿಲೋಮೀಟರ್ ಇದೆ ಡ್ರಾಪು. ಹೋಗಿ ಬೇಗ ಡ್ರಾಪ್ ಮಾಡೋಣ, ಆದಷ್ಟು ಬೇಗ. ಗೈಸ್ ನೋಡಿ, ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇ ತೋರಿಸ್ತಾ ಇದೆ, ಒಂದು 50 ಮೀಟ್ರ್ ಇದೆ. ಕಾಲ್ ಮಾಡೋಣ ಇಲ್ಲಿ ಹಾಕೊಂಡು. ಹಲೋ ಮೇಡಮ್, ಇದು ಪೋರ್ಟರಿಂದ ಪಾರ್ಸಲ್ ಇತ್ತಲ್ಲ ಮೇಡಮ್? ವೆಲ್ಕಮ್. ಅಂದರೆ ಆಲ್ರೆಡಿ ಈಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಆರ್ಡರ್ ಪಿಕಪ್ ಹತ್ರ ಹೋಗಬೇಕು. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 550 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೀನಿ. 2nd ಫ್ಲೋರಲ್ಲಿದೆ ಪಿಕಪ್ಪು. ಬನ್ನಿ ಹೋಗಿ ಪಿಕ್ ಮಾಡೋಣ. ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ ಮೇಡಮ್? ಗೈಸ್ ನೋಡಿ, ಇವಾಗ ಆರ್ಡರ್ನು ಕೂಡ ಇವಾಗ ಪಿಕಪ್ ಮಾಡ್ಕೊಂಬಂದಿನಿ. ಅಂತಂದರೆ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತ ನೋಡೋಣ. 3.6 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನಿಮ್ಮ ಪೋರ್ಟಲ್ 60 ಬ್ರೋ.
ಹಾಂ. ಪೇ ಆಗಿರಲಿಲ್ವಾ? ಇಲ್ಲ ಇಲ್ಲ, ಅಲ್ಲೇ ಮಾಡ್ತಾರೆ ಅಂತ ಹೇಳೋರು. ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಇವಾಗ ಆರ್ಡರ್ ಕೂಡ ಡ್ರಾಪ್ ಆಯಿತು. ಈಗ ಏನು ಟ್ರಿಪ್ ಕೊಟ್ಬೋಣ ನೋಡಿ, ಏನು ಟ್ರಿಪ್ ಕೊಟ್ಟೆ. ಈಗ 60 ರುಪೀಸ್ ಕೂಡ ಕ್ರೆಡಿಟ್ ಆಗಿದೆ ಆಲ್ರೆಡಿ. ಈಗ ನೆಕ್ಸ್ಟ್ ಆರ್ಡರ್ ಕೂಡ ಒಂದು ಬಂದಿದೆ, ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಬನ್ನಿ ಹೋಗಿ ಆರ್ಡರ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಏನು ಸರ್? ಅವ್ರಿಗೆ ಹೇಳಿರಿ. ಸರಿ. ಹಾಂ ಹಾಂ, ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಅವರೇ ಓಕೆ. ಗೈಸ್ ನೋಡಿ, ಇವಾಗ ಆರ್ಡರು ಕೂಡ ಪಿಕ್ ಮಾಡ್ಕೊಂಬಂದಿನಿ ಅಂತ ಅಂದರೆ ವೈರು ತೊಗೊಂಡೋಗಿ ಡ್ರಾಪ್ ಮಾಡ್ಬೇಕು ನಾವು. ಬನ್ನಿ ಈಗ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಫಸ್ಟು ಎಷ್ಟಿದೆ ಅಂತ ನೋಡ್ಕೊಂಬೋಣ ಕಸ್ಟಮರ್ ಲೊಕೇಶನ್ನು. ನೋಡಿ, ಸ್ಟಾರ್ ಟ್ರಿಪ್ ಇದೆಯಲ್ಲ, ಸ್ಟಾರ್ ಟ್ರಿಪ್ ಕೊಡ್ತೀನಿ. ನಂಗನ್ನಿಸ್ತ ಒಂದು 3 ಕಿಲೋಮೀಟ್ರ್ ಇರಬೇಕು ಅನ್ನಿಸ್ತೈತೆ. ಇದೇನು ಇಷ್ಟು ಕಮ್ಮಿ ಐತೆ? ಅಂದರೆ ಮಾಮೂಲಿ ಇದ್ರದ್ದೇ ತೋರಿಸ್ತೈತೆ ಅದು. ಮತ್ತೆ ಬನ್ನಿ ಇವಾಗ ಫೋನ್ ನೋಡಿ, 3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಗೈಸ್ ನೋಡಿ, ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಇದು 10 ಕಿಲೋಮೀಟರ್ ಬರ್ತಾ ಇದೆ. ಬೇಡ, ಪಿಕಪ್ ಜಾಸ್ತಿ ದೂರ ಇದೆ. ಇಲ್ಲಲ್ಲ, ಇನ್ನು ಮುಂದೆ ತೋರಿಸ್ತಾ ಇದೆ. ಬನ್ನಿ ಅಲ್ಲ, ಬಿಲ್ ಇದರಲ್ಲೇ ಇದೆ ಮೇಡಮ್. ಸೇಮ್ ನಂಬರು. ಹಾಂ, ಸೇಮ್ ನಂಬರ್. ಸೊ ಗೈಸ್, ಇವಾಗ ಅಮೌಂಟ್ ಕೂಡ ಕಲೆಕ್ಟ್ ಆಯಿತು ನೋಡಿ. 66 ರುಪೀಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಆರ್ಡರ್ ಕೂಡ ಇವಾಗ ಆಲ್ರೆಡಿ ರೆಡಿ ಇದೆ. ಬನ್ನಿ ಹೋಗಿ ಅಲ್ಲೂ ಕೂಡ ಪಿಕಪ್ ಮಾಡೋಣ. ಅಂದರೆ ಅದು ನೆಕ್ಸ್ಟ್ ಆರ್ಡರು ಕೂಡ ಎಷ್ಟು ರೂಪಾಯಿದು ಅಮೌಂಟ್ ನೋಡ್ಕೊಂಡಿಲ್ಲ ನಾನು ನೀಟಾಗಿ. ಬನ್ನಿ ಹೋಗೋಣ. ಇದು ಏನು ಟ್ರಿಪ್ ಕೊಟ್ಬೋಣ. ನೋಡಿ, ಟ್ರಿಪ್ ಕೂಡ ಎಂಡ್ ಆಯಿತು. ಕ್ಯಾಶ್ ಕಲೆಕ್ಟ್ ಕೂಡ ಆಯಿತು 66 ರೂಪಾಯಿ. ಅದನ್ನು ಕೂಡ ಕೊಟ್ಟೆ. 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಡರ್ ಕೂಡ ಕೊಟ್ಟೆ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡರ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದರೆ ಜಾಸ್ತಿ ಇರುತ್ತೆ ಇದು ಪಿಕಪ್ಪು. ಇಲ್ಲ, 1.7 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡಿ. ಯಶವಂತಪುರಕ್ಕೆ ಡ್ರಾಪ್ ಇದು. ಹೋಗಿ ಯಶವಂತಪುರದಲ್ಲಿ ಡ್ರಾಪ್ ಮಾಡೋಣ. ಇನ್ನು ಸಪೋರ್ಟರ್ ಪಿಕಪ್ ಇದೇನಾ? ಯಶವಂತಪುರ ಇದೇನಾ? ಗೈಸ್ ನೋಡಿ, ಇವಾಗ ಆರ್ಡರ್ ಕೂಡ ಪಿಕಪ್ ಆಗಿದೆ. ಸ್ಟಾರ್ಟ್ ಟ್ರಿಪ್ ಕೊಟ್ಕೋಣ. ಯಾವುದೋ ಅಪಾರ್ಟ್ಮೆಂಟಲ್ಲಿ ಅಂತ ಅನಿಸುತ್ತೆ ಇದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಈ ಬಿಸ್ತಲ್ಲಿ 4 ಕಿಲೋಮೀಟ್ರ್ ಹೋಗೋಕ್ಕೆ 15 ನಿಮಿಷ ತೋರಿಸ್ತಾ ಇದೆ ನೋಡಿ. ಟ್ರಾಫಿಕ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ 4 ಕಿಲೋಮೀಟರ್ ಹೋಗೋದಕ್ಕೆ 16 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಏನು ಮಾಡೋಕ್ಕಲ್ಲ. ಪೋರ್ಟರ್ ಹೆಸ್ರೇನು? ಶ್ವೇತಾ 143.
ಸರಿ ಹ್ಞೂ ಗೈಸ್ ನೋಡಿ, ಇವಾಗ ನಾನು ಡ್ಯೂಟಿ ಕೂಡ ಸ್ಟಾಪ್ ಮಾಡಿದ್ದೀನಿ. ಟೈಮ್ ಎಷ್ಟು ಅಂತ ಅಂದರೆ 4 ಗಂಟೆ 3 ನಿಮಿಷ ಆಗಿದೆ. ಅಂದರೆ ಲಾಸ್ಟ್ನ ಆರ್ಡರ್ನು ಕೂಡ ನಾನು ಡೆಲಿವರಿ ಮಾಡಿದೆ. ಲಾಸ್ಟ್ನ ಆರ್ಡರ್ ಕೂಡ ಡೆಲಿವರಿ ಮಾಡಿ ಆದಮೇಲೆ ಇವಾಗ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ಕೊಂಬೋಣ. ಇವತ್ತಿನ ಅರ್ನಿಂಗ್ಸ್ ನೋಡಿ ಎಷ್ಟಾಗಿದೆ ಅಂತ, 342 ರೂಪಾಯಿ. ಬಟ್ 342 ಅಲ್ಲ, ಅಂದರೆ ಲಾಸ್ಟ್ನೇ ಆರ್ಡರ್ ಕೂಡ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಆ ವೀಡಿಯೋದಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿ, ಅವಾಗ ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾಯಿತು ಅಂತ ಹೇಳ್ಬಿಟ್ಟು. ನೋಡಿ, ಈಗ ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 485 ರೂಪಾಯಿ ಆಗಿದೆ. ಅಂದರೆ ಬೆಳಗ್ಗೆ 11:15 ನಾನು ಮಾಡಿದ್ದು. 11:15 ಒಂದು 4 ಗಂಟೆವರೆಗೂ ನಾನು ಡ್ಯೂಟಿ ಮಾಡಿದ್ದಕ್ಕೆ ನನಗೆ ಆದಂಥ ಅಮೌಂಟು 485 ರೂಪಾಯಿ. ನಾನು ಇನ್ನೂ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ಡಿ ಸಸ್ಪೆಂಡ್ ಆಯ್ತಲ್ಲ. ಐ ಡಿ ಸಸ್ಪೆಂಡ್ ಆದ ಕಾರಣ ನಾನು ಯಾವುದೇ ಆದಂಥ ಡ್ಯೂಟಿನೂ ಮಾಡಲಿಲ್ಲ, ಆಫ್ಲೈನ್ಗೂ ಕೂಡ ಹೋಗಿದೆ. ಅಂತ ಅಂದರೆ ಒಂದು ಪಾರ್ಟ್ ಟೈಮಲ್ಲಿ ಏನಾರು ನಾವು ಮಧ್ಯಾಹ್ನ ಹೊತ್ತು ಮಾಡ್ತೀವಿ ಅಂತಂದರೆ ನೋಡಿ 485 ರೂಪಾಯಿ ಮಾಡಿದ್ದೀನಿ. ಗಾಡಿ ಏನಿಲ್ಲ ಅಂತಂದರೆ ಒಂದು 100 ರೂಪೀಸ್ ಪೆಟ್ರೋಲ್ ಆಗಿದೆ. ಗಾಡಿಗೂ 100 ರೂಪೀಸ್ ಪೆಟ್ರೋಲ್ ತೆಗೆದ್ರೆ ಇವತ್ತಿನ ಸೇವಿಂಗ್ಸು 385 ರೂಪಾಯಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.